ಈಕಿ ಹೆಂಗ ಕೂತಾಳ ನೋಡ್ರಿ ಕುಬಸ ಮಾಡ್ಕೊಳ್ಳೋರಂಗತ್ತ ಅಂದಾನ ಕೇಳಿರ್ಲ ಎಲ್ಲಾರು ತಮ್ಮ ಹೆಂಗ ನಾವ ಹೆಣ್ಮಕ್ಳು ಹೆಂಗ್ರಿ ಕುಬಸ ಮಾಡ್ಕೊಳಂಗ ನಮಗ ಆಗಿರ್ತತಿ ನಾವು ಕೂತಿರ್ತೀವಿ ಕೂತಿರ್ತೀರಿ ಯಾಕಂದ್ರ ನನಗ ಕುಬಸ ಮಾಡ್ಕೊಳಂಗ ಆಗಿರ್ತತಿ ನಾ ಕೂತಿರ್ತನಪ್ಪ ಹೌದೌದು ಮತ್ತ ಇವನು ನನ್ನ ಮಗಲಾಗ ಬಂದು ಕುಂಡಿರ್ತಾನಲ್ಲ ಇವನ್ ಯಾವ ಬಸರು ಮಾಡಿದ್ದಲ್ಲಿ ಬೇಕಲ್ಲ ಅವನಂತೇನ ಆಗಲಿ ಅದಕ್ಕೇನು ಸಂಬಂಧ ಹೌದೌದು ನೋಡು ನನಗೊಂದು ಕುಬಸ ಮಾಡ್ಕೊಳಂಗ ಆಗಿರ್ತತಿ ನಾ ಕೂತಿರ್ತನಪ್ಪ ಮಗಲಾಗ ಬಂದು ನೀ ಡೊಗಿರ್ತಿಲೆ ನೀ ಯಾಕೆ ಕೂತಿರ್ತಿ ಬಂಗಾರ ಆಶೆಕ ಮಗಲಾಗ ಬಂದು ಡೊಗಿರ್ನ ಬಂಗಾರ ಬರುದೈತಿ ನನ್ನಿಂದ ಇದ್ರ ಮಾರಿಗೆ ಬಂಗಾರ ಆಗೋದತ್ತಿರ್ಲಿಕ್ಕ ಇಲ್ಲ ತೀನ ತೀರ ನಾವು ಅಟ್ರ ಆದಿತ್ತು ನನ್ನ ಕೈಯಾಗ ಸಿಕ್ಕ ಜಲಮನಿಂದ ಎಲ್ರಿ ಯಾರ ಮುಂದೆ ಹಚ್ಚಿದ ನನ್ನ ನಾಟಕ ಇದು ಹೇಳಿ ಕೇಳಿ ಮಸೀಬನಾಳ ಮರಿ ಹೋತಮ್ಮ ಇದು ಅಲ್ಲದ ಇನ್ನೊಂದು ಮಾತು ಹೇಳ್ಯಾರಿ ಅವ್ರ ಅಪ್ಪ ತಂದ ನೋಡ್ರಿ ಸುದ್ದಿ ಒಂದು ಹೆಂಗ ತಂದಾನು ಸೂರ್ ಬಡಿತಾನಲ್ಲ ಅವ್ರ ಮ್ಯಾಳದ ಕಣ್ಣು ಮುಚ್ಚಕ ಏನ್ ಹೇಳ್ತಾನು ಈಗ ಹಿಡ್ಕೊಂಡು ಬೀಸ್ತಾಡ್ರಿ ನಾನು ಗೂಟ ಆತು ಗೂಟಿನಾಗ ಬಂದಾನ ಅವನಿಗೆ ಅಲ್ಲ ನಿನ್ನ ಗೂಟಕ್ಕೆ ಬೆಂಕಿ ಹತ್ತಲಿ ಆ ಗೂಟುಗಳು ಸೀಸನ್ದಾಗ ಸಡುವಾಗಿಲ್ಲ ನಮ್ಮ ಮನೆಗೆ ಹೋಗ್ಲಕ್ಕ ಇಲ್ಲೇ ತಂದಾರ ಎಲ್ಲ ಆ ಗೂಟುಗಳು ಇಲ್ಲೇ ಕೊಟ್ಲಿಗೆ ಊರಾಗ ತಂದರೆ ಎಲ್ಲ ಇಲ್ಲೇ ತಂದಾರು ನಿನ್ನ ಗೂಟದ ಮ್ಯಾಗ ಕಾಲ ಕೊಟ್ರ ಪಾತಾಳ ಗಂಡಿತ್ತು ಪಾತಾಳು ಒಂದ್ ಏನ್ ಹೇಳನು ಗ್ವಾಡ್ಯಾಗ ಬೇಕು ಗೂಟ ಅಂತ ಹೇಳ್ತಾನ ಗ್ವಾಡ್ಯಾಗ ಬೇಕ ನನಗ್ ಗೂಟ ಮತ್ತ ಮೇಲಾಗಿ ಬೀಸುಕಲ್ಗೆ ಬೇಕು ಗೂಟ ಬೀಸುಕಲ್ ಅಂದ್ರ ನಸಿಕಿನ್ಯಾಗ ಹಿಡ್ಕೊಂಡ ಬೀಸ್ತಾಳ ಈಕಿ ಕೈಯಾಗ ನನಗ್ ಗೂಟ ಪಂಚತತ್ವದ ಮೂಗಬಟ್ಟತಿಕಿ ಮೂಗನ್ಯಾಗ ನನಗ್ ಗೂಟ ಎಲ್ಲ ಹೇಳ್ಯಾನ ಈ ಬೀಸುಕಲ್ಕ ಗೂಟ ಐತಿ ತಂದಿ ಹೇಳ್ಯಾನು ನಾವೊಂದು ಮಾತನಿ ಅಂದ್ರ ಎಲ್ಲಿ ಹೋತತಿ ಮಾತದು ಹೆಂಗ ಅಲ್ಲ ಬೀಸು ಕಾಲಕ್ಕೆ ಗೂಟ ನಂದು ಐತಿ ಅಂದಿ ನಿನ್ನ ಗೂಟ ಇರ್ಲಿ ಹೆಂಗ ಗೂಟ ಏನ ಅಂತರ್ ನಿಂತಿಲ್ಲಲ್ಲ ಅದು ಆಧಾರಾಗೆ ಬೀಸು ಕಾಲಕ್ಕೆ ತೆಳಗೊಂದು ತೂತೈತಿ ಅದನ್ನ ನೋಡಿಲ್ಲ ಇನ್ನ ಪಕ್ಕ ಹೆಂಗ ಒಳ್ಳ ಇದ್ದಾಗ ನಾವು ಒಣಕಿ ಒಳ್ಳ ಇರ್ಲಿಕ್ಕೆ ಹೊತ್ಕೊಂಡು ತಿರುಗ್ತೀರಿ ಹೆಗಲ ಮ್ಯಾಗ 3 ಮಂದಿ ಗೂಟ ಅಲ್ಲ ನಿನ್ನ ಗೂಟದ ಮಾರಿಗೆ ಮಣ್ಣು ಇರ್ಲಿ ಎಲ್ಲಿದು ತಂದಿ ಗೂಟ ಇದನ್ನ ಇವೆಲ್ಲ ಬಿಟ್ಟು ಬಿಡು ಇವು ಬ್ಯಾಡಿ ಇವು ಸುದ್ದಿ ಇದು ಬ್ಯಾಡಿದು ಯಾಕಂದ್ರ ಎಲ್ಲಾರ ಮನ್ಯಾಗ ಒಳ್ಳ ಒಣಕಿ ಗೂಟ ಆಡ ಹೋತ ಟಗರ ಇದ್ದುದು ಅದಾವ ನಿನಗ ತಿಳಿದ್ರ ರಾಮಾಯಣಿ ಮಹಾಭಾರತ ಬಿಡುಗಡೆ ಮಾಡು ತಿಳಿಲಿಕ್ಕ ನನಗ ಆಗಂಗಿಲ್ಲ ಹಿಂದಕ್ಕೆ ಸರಿ ನಿನ್ಯಾನ ಕಟ್ಟಿ ಕಣಿಕೆ ಹಾಕಂಗಿಲ್ಲ ಬಾಳ ಮಾತಾಡ್ಯಾನ್ರಿ ಏನತ್ತ ಕುಸ್ತಿ ಒಂದ್ ಹೇಳ್ಯಾನ ನೋಡ್ರಿ ಏನತ್ತ ಕುಸ್ತಿ ಅಂದ್ರ ಕುಸ್ತಿ ಆಡೋದ ಗಣಸರದಾಗದ ಅಟ್ಟ ಐತೈತ್ರಿ ನಿಮ್ಮದಿಲ್ಲ ಅಂತ ಹೇಳ್ತಾನ ಹೆಣ್ಮಕ್ಳದಾಗದಿಲ್ಲ ಅಂತ ಹೇಳ್ತಾನವ ಇರ್ಲಿ ಯಾಕಂದ್ರ ಕುಸ್ತಿ ಆಡೋದು ಇರುವತ್ತಕ ಏನಾಗ್ತದ ಕುಸ್ತಿ ಪೈಲವಾನ ಬಿ ಕುಸ್ತಿ ಆಡ್ಬೇಕಾದ್ರು ಹಂಗ ಡೈರೆಕ್ಟ್ ಕುಸ್ತಿ ಹಿಡಿದ್ರ ಕುಸ್ತಿ ಆಗಂಗಿಲ್ಲ ಮನ್ಯಾನ ಕುಸ್ತಿ ಬಂದಿಟ್ಟವಂಗ ಅಟ್ಟ ಹೊರಗಿನ ಕುಸ್ತಿ ನೇಗ್ತಾವ ತಮ್ಮ ಸಿಕ್ಕಂಗ ಕೌಂದಿ ಕುಸ್ತಿ ಮಾಡಿ ಬಂದು ಇಲ್ಲಿ ಬಂದು ಕುಸ್ತಿ ಮಾಡ್ರ ಚಿತ್ತ ಮೇಲತಿ ಕೆಲಸಕ್ಕೆ ಪಕ್ಕ ಕುಸ್ತಿ ಆಗಂಗಿಲ್ಲ ಹಂಗೆ ಆಗ್ತದ ಆ ಕುಸ್ತಿ ಆಗ್ರೆ ಏನು ಗೆದ್ದದಿಯ ಆ ಕುಸ್ತಿ ಆದ್ರೂ ಒಂದ ಹೋಗಿತ್ತ ನೀವು ದೈವೇ ದೇವರಂತ ಬಾಯಿ ಮಾಡ ಎಲ್ಲೇ ಅದನು ನಿಮ್ಮ ಯಾವ ಹಡನ ಮಗ ಹಡದಾನವನಿಗೆ ಹೇಳು ಅವರ ತಾಯಿ ತಂದೆ ಆ ಜನ ಹೆಸರ ಮೂತ್ಯನ ಹೆಸರ ಮಗನ ಹೆಸರ ಯಾವ ಹಡನ ಮಗ ಹಡದಾನವನಿಗೆ ಹೇಳು ಅವರ ತಾಯಿ ತಂದೆ ಆ ಜನ ಹೆಸರ ಮೂತ್ಯನ ಮಗನ ಹೆಸರ ದೇವ್ರ ದೇವರಂತ ಜವ್ವ ಬಡದ ದೇವರ ದೇವರಂತ ಜವ್ವ ಬಡದಾತೇನು ಜವ್ವ ಹಿಡದ
ಹೇಳ್ಯಾನವ ಏನತ್ತ ಡಪ್ಪು ಬಾರಿಸಿದ್ರ ಕೋಳಿ ಡಬ್ಬ ಹಾಕಿದಂಗ ಆಗಿರ್ಬೇಕತ್ತ ಬುಟ್ಟಿ ಬಡ್ಡ್ಯಾಗ. ಹ್ಞೂ ಹೇಳಾನು ಎಲ್ಲಿದು ನನ್ನ ಕಾಲಾಗಿನ ಕರ ನೀನು ಹ್ಞೂ ಬುಟ್ಟಿ ಬಡ್ಡ್ಯಾಗ ಕೋಳಿ ಡಬ್ಬ ಹಾಕಿದಂಗ ಆಗಿರ್ಬೇಕತ್ತ. ಹ್ಞೂ ಕೋಳಿನ ಇರ್ಲಿಲ್ಲ ಅಂದ್ರೆ ಯಾನ್ ಡಬ್ಬ ಹಾಕ್ತಾರ ಇವ್ರು. ಹುಂಜ ಹುಂಜನ ಡಬ್ಬ ಬೀಳತ್ತೆ ಒಳಗೆ. ಮಾತಾಡಬೇಡ, ಮಾತಾಡಿಸ್ಕೋಬೇಡ. ಹೌದು ಇದು ಮೊದಲು ನಿನ್ನ ತಲೆಯಾಗಿರ್ಲಿ. ಏನು ಹೇಳತಿ? ಏನು ಹೇಳತ್ತಾನು? ನಿನ್ನ ಪರಮಾತ್ಮ ಅಂದ್ರೆ ಇದ್ರ ಅರ್ಥ ಏನಾತ ಕೇಳಿ ನಿನಗನ ಅಲ್ಲಿಗೆ ಹೋಗಿಲ್ಲ ಅವ. ನಿನಗ ಕೇಳಿನಿ ಆ ಸುದ್ದಿ ಬಿಟ್ಟದಿ. ನಾ ಏನ ಗಣಪತಿದ ಜೋಕುಮಾರದ ಆಟ ಕೇಳಿನೋ, ದೈವದವ್ರು ಶಾನೆ ಅದಿರಿ ಏನ ಕರಿಕಿ ಬದಲದು ಕೇಳಿನೋ ಇವಂಗ. ಏ ಕರ್ಕಿದ್ ಕೇಳಿಲ್ಲ. ಕೇಳಿದ್ ಎಟ್ಟು ನೀಡೈತಿ ಅಟ್ಟ ಉಣ್ಣು ಲಕ್ಷ್ಮಣ. ಹೆಚ್ಚಿನ ಉಣ್ಲಾಕ್ ಹೋಗಬೇಡ, ಹೊಟ್ಯಾಗ ಬರಿ ಆಗಂಗಿಲ್ಲ, ಕಾನ ಪಚನ ಆಗಂಗಿಲ್ಲ. ಏನಿಲ್ಲ ನಿನಗೊಂದು ಮಾತು ಹೇಳ್ತಾನೆ ಕೇಳು. ಹೆಂಗ ಎದ್ದಾನ್ರಿ ಶುರುವಾತಿಗೆ ಎದ್ದ. ಏನ್ ತಗೊಂಡ್ ಎದ್ದಾನ? ಗಂಡ ಬಾಳ ದೊಡ್ಡವ, ಈಗ ಎಲ್ಲ ಬಿಡುದು ಈ ಗಂಡ ಸುದ್ದಿನ ತೆಗ್ದ ನೋಡ್ರಿ. ತಂದಾನು ತಮ್ಮ ಹುಟ್ಟಿದ ಮಗ ಡೈರೆಕ್ಟ್ ಹೊಟ್ಟಿಗೆ ಹಾಕಲಕ್ಕ ಬರಂಗಿಲ್ಲ. ಏನಿಲ್ಲ ಒಂದನಿಂತೆ ಸಾಲಿ ಕಲ್ತ ಮಗ 10ನಿಂತೆ ಪೇಪರ್ ಬರಿ ಅಂದ್ರೆ ಬರಿತಾನ. ಹಂಗೆ ಹಂಗ ನೀ ಡೈರೆಕ್ಟ್ ನನಗೆ ಗಂಡ ಆಗ್ಲಕ್ಕ ಬರಂಗಿಲ್ಲ. ಹೆಂಗಾಗೆ ನೀವು ಗಂಡ ಆಗಬೇಕಾದ್ರೂ ಒಂದೊಂದು ಪೆಂಟುಣಿಗೆ ಅದಾವ ಅದಕ್ಕೆ. ಹೆಂಗ್ರಿ ಹೆಂಗ? ನೀನು ನಿನ್ನ ಮನಿ ಒಳಗೆ ಇದ್ದಾಗ ಬರೇ ಒಂದು ಹುಡುಗ ಅವಾಗ ಗಂಡ ಆಗಿಲ್ಲ. ಏನಿಲ್ಲ ನಿನ್ನ ಮನ್ಯಾಗಿದ್ದಾಗ ಒಂದು ಹುಡುಗ ಮದುವೆ ಹಂದ್ರಕ್ಕೆ ಬಂದ ಮ್ಯಾಲ ಮದಿ ಮಗ ನನ್ನಂತದೊಂದು ಗೊಂಬಿ ಯಾವಾಗ ತಾಳಿ ಕಟ್ಕೊಳಕ ಮಗಲಾಗ ಬೇಕಾಗ್ಯದಲ್ಲ, ಅವಾಗ ನನ್ನಂತದೊಂದು ಗೊಂಬಿಗೆ ತಾಳಿ ಕಟ್ಟದ ಮ್ಯಾಲ ಏನಾತು? ನನಗ ನೀ ಗಂಡ. ಅವಾಗ ನೀ ಗಂಡ. ಅದಕ್ಕೆ ಮೊದಲ ಬಗಸಂಡ ಇದ್ದೀವ. ಎಲ್ಲಿದ್ಯೋ? ಯಾವಾಗ ಗಂಡ ಆದಿ? ಬೇಕಲ್ಲ ನಾ ಬಂದ ಬಳಕ ಗಂಡ ಆದಿ, ಮುತ್ಯ ಆದಿ, ಕಾಕ ಆದಿ, ಬಾಬಾ ಆದಿ, ಅಣ್ಣ ಆದಿ, ತಮ್ಮ ಆದಿ, ಸಗಳ ಪುಡ ಚಾಲು ಜಾಲ ಗಾಡಿಯೇ. ಯಾವಾಗ ಮೀ ಆಲ್ಯಾವರ ನಾ ಬಂದ ಬಳಕ ನಾ ಬರೋಕಿತ್ತ ಮೊದಲದು ಆಗಿ ಏನ್ರಿ ಆಗ್ಬೇಕಲ್ಲ. ಅವಾಗ ಗಂಡ ಆಗ್ಲಕ್ಕ ಬಂದಿಲ್ಲ. ಅವಾಗ ಹೆಂಗಾತಾನ ಗಂಡಿವ ತಮ್ಮ ಇದು ಅಲ್ಲದ ಗಂಡ ಬಾಳ ದೊಡ್ಡ ಮತ್ತಪ್ಪ. ಹೇಳತಾನ ಗಂಡ ಇರ್ಬೇಕತ್ರಿ ಮನ್ಯಾಗ. ಗಂಡ ದೊಡ್ಡವ, ಗಂಡ ಬೇಕು. ಹೆಂಗ ಇಲ್ಲ ಅಂದಿಲ್ಲ. ನೋಡು, ಗಂಡ ಹೆಂಡತಿ ಗತ್ತಿರ್ಬೇಕು, ಸಂಸಾರದಾಗ ಜತ್ತಿರ್ಬೇಕು. ಅವ್ರಿಬ್ಬರದು ಆಕಿ ಮಾತು ಅವ್ನು ಕೇಳ್ತಿರ್ಬೇಕು, ಅವನ ಮಾತು ಆಕಿ ಕೇಳ್ತಿರ್ಬೇಕು. ಅಂತ ಗಂಡ ಹೆಂಡತಿ ಇದ್ರ ಕಬಲಿ ಕೊಡುನು. ಗಂಡ ಇದ್ರ ಇರ್ಬೇಕು. ಎಂತವ ಗಂಡ ಮಾಡ್ಕೊಂಡ ಹೆಂಡತಿದ ಸಂರಕ್ಷಣೆ ಮಾಡ್ತಿರ್ಬೇಕವ. ಮಾಡ್ಕೊಂಡ ಹೆಂಡತಿನ ಮತ್ತೆ ಅವ್ರೆ ಮಗ ಕಣ್ಣು ಎತ್ತಿ ನೋಡಿದ್ರ ಆ ಮಗನ ತಿಲ್ಲೋ ಇಡ್ಲಿ ಅನ್ನುವಂತ ಸಿಟ್ಟು ಒಳಗೆ ಇರ್ತಿರ್ಬೇಕು. ಅವ ಕರೆಯದ ಗಂಡ. ಏನಾಗೈತಿ ಇದು ಕಣದಾಳ ಗಂಡ. ಏನ್ ಮಾಡೈತಿ ಇದು ಗಂಡ? ಯಾರಾದ್ರೆ ಮಾತು ಕೇಳಿ ಯಾವನ ಕೈಯಾಗ್ರೆ ಹೆಣ್ತಿನ ಕೊಟ್ಟು ಬರೋ ಕಂಪನಿ ಇದು ಗಂಡ. ಹಂಗ ಕೊಟ್ಟದು ಖರೇನಾಯ್ತಿ ಮತ್ತ ಬಾಯ್ ತುಂಡಿ ಅಲ್ಲ. ಹೆಂಗ್ರಿ ಪುರಾಣ ಲೇಖಿ ಕೊಡ್ತಾನ, ಪುರಾಣ ಲೇಖಿ. ಹೆಂಗ ನೋಡು, ಗಂಡ ದೊಡ್ಡ ಮಂದಿ ಹೇಳ್ಯಾನು. ದುಷ್ಟ ದುಶ್ಯಾಸನ ಕೂಡಿದಂತ ಸಭಾದೊಳಗ ದ್ರೌಪದ ದೇವಿ ಸೀರಿ ಸೆಳಿತಿದ್ದ. 5 ಮಂದಿ ಗಂಡ್ರಿದ್ರಿ. ಯಾರ್ಯಾರಿದ್ರಿ ಇವ್ರು 5 ಮಂದಿ ಗಂಡ್ರ? ನಕುಲ, ಸಹದೇವ, ಭೀಮ, ಧರ್ಮ, ಅರ್ಜುನ. ಏನ್ ಮಾಡ್ಯಾರು? 5 ಮಂದಿ ಗಂಡ್ರಿದ್ರ ಖರೆ ಏನು ಬೆಂಕಿ ಹಚ್ಚುದು ಅವ್ರಿಗೆ. ಯಾಕ? ತೆಳಗ ಶಾಂಡರಗತ್ಲೆ ತೆಳಗ ಚೆಂಡ ಹಾಕಿ ಕೂತಾವ ಇವು. ಹೋಗಿ ಬಿಡಿಸ್ಕೊಂಡು ಬರೋ ತಾಕತ್ತಾಗ್ಲಿಲ್ಲ, ಮಾಡ್ಕೊಂಡ ಹೆಣ್ತಿನ. ಮತ್ತ ಅಲ್ಲಿ ಹಂಗ ನೀ ಗಂಡ ದೊಡ್ಡವ ಆಗ್ತೀವ ನನ್ನ ತಂಗಳ ತುಕುಡಿ. ಗಾವ್ ಗಂಡಾಳಿದ್ದಿರ್ಲೇ ನೇಟ್ ಗಂಡಾಳಿದ್ದಲ್ಲ. ಯಾಕೋ ನನ್ನ ಹೆಣ್ತಿ ಸೀರೆ ಯಾಕೆ ಜಗತ್ತಿ ಅತ್ತ ಒಬ್ಬರೇ ಮಗ ಗಂಡಗ ಚಾಕಿ ಹೋಗಿ ಬಿಡಿಸ್ಕೊಂಡು ಬಂದಾರೇನ? ಎದ್ದು ಕೇಳಬೇಕಲ್ಲ. ಇಲ್ಲಿ ಗಂಡ ಕಮ್ಮಿ ಆದಿ. ಕಡಿಮೆ ಆದಿ ಗಂಡ. ಮಾಯಿನ ಗಂಡ ಹೆಂಗ ನನ್ನ ಮೆಟ್ಟಿಗೆ ಹಸ್ತಾನತ್ತ ತಮ್ಮವ. ಹೇಳಾನು. ನೀ ಏನ ನನ್ನ ಮೆಟ್ಟಿಗೆ ಹಸ್ತೀವೋ ಲಕ್ಷ್ಮಣ? ಯಾಕ? ದುರ್ಯೋಧನ ಧರ್ಮರಾಜ ಒಂದು ಮಾತು ಕೇಳದ. ಏನತ್ತ? ಪಗಡಿ ಆಟದೊಳಗೆ ಎಲ್ಲ ಇಟ್ಟು ಸೋತ್ರಿ ಇವರು. ಕೌರವರ ಪಾಂಡವರ ಪಗಡಿ ಆಟ ಆಡುವಾಗ ಏನಾತ್ರಿ? ಕೌರವರ ಕೈಯಾಗ ಪಾಂಡವರಿಗೆ ಸೋಲಾತು. ಅವಾಗ ವಸ್ತ್ರ, ವೈಡೂರ್ಯ, ಮುತ್ತ, ರತ್ನಾದಿಗಳ ರಾಜ್ಯ ಸಹಿತ ಮೊದಲು ಮಾಡಿ ಸೋತ ಚೋಳಂಗಿಯಾಗಿ ನಿಂತ್ರವನ ಮುಂದ. ಏನಾತ ಅವಾಗ? ದುರ್ಯೋಧನ ಒಂದು ಮಾತು ಕೇಳ್ದ. ಏನಂತ ಹೇಳ್ತಾನ? ಎಲ್ಲ ಸೋತನತಿ ಧರ್ಮರಾಜ, ನಿನ್ನ ಮನ್ಯಾಗ ಇನ್ನೊಂದು ಬೆಲೆ ಬಾಳು ವಸ್ತು ಐತಿ, ಅದನ್ನೊಂದು ತಂದು ಹಚ್ಚ ಆಟದಾಗ ಅಂದ. ಏನ ಕೇಳ್ತಿ ಕೇಳು, ಸೋತದ ಕರಿ ಐತಿ ಹಚ್ಚತನಂದ. ಅವಾಗ ಏನಾತು? ದುರ್ಯೋಧನ ಒಂದು ಮಾತು ಹೇಳ್ದ. ಏನ್ ಹೇಳ್ತಾನ? ನಿನ್ನ ಮನ್ಯಾಗ ನಿನ್ನ ಹೆಣ್ತಿದಲ್ಲ ದ್ರೌಪದ, ಆಕಿನ ತಂದ ಪಗಡಿ ಆಟದೊಳಗೆ ಹಚ್ಚ ಅಂದ. ಅವಾಗ ಏನಾತು? ಇವ ಕಣದಾಳ ಲಕ್ಷ್ಮಿ, ಯಾವ ಲಕ್ಷ್ಮಣ ಬಂದಾನ ಈ ಗಂಡ ನಿನ್ನ ಮೆಟ್ಟಿಗೆ ಹಚ್ಚಿದವ್ ನಾನು ಅದನ್ನ ತಿವ್ ಬರ್ತಾನ. ಹೇಳ್ತಾನು ಅವ ಧರ್ಮರಾಜ ಏನ್ ಮಾಡ್ಯಾನ?
ಯಾವಂದ್ರೆ ಮಾತು ಕೇಳಿ ಮಾಡ್ಕೊಂಡು ಹೆಣ್ತಿನ ಓದ ಪಗಡಿ ಆಡದೊಳಗೆ ಇಟ್ಟು ಸೋತರಿ ನೀ ಹೆಂಗ ಗಂಡ ದೊಡ್ಡವ ಆಗ್ತೀವೋ ಲಕ್ಷ್ಮಣ ನನಗ ಹಾ ಸ್ವತಃ ನೀ ಆದ ಹೆಣ್ತಿನ ಸೋತದಿ ಮತ್ತೊಬ್ರ ಕೈಯಾಗ ಸೋತಾನು ಮಾಡ್ಕೊಂಡು ಹೆಣ್ತಿನ ಮತ್ತೊಬ್ಬ ಕೊಡ್ತೀರಿ ಅಂದ್ರೆ ನೀವು ಗಂಡ್ರ ಅಲ್ರಿ ಹಾ ಮೂರು ಮಂದಿ ಅದು ಸುಮ್ಮ ರೊಕ್ಕ ಬಿಡ್ಕೊತಿರ್ಗ್ರಿ ಬಿಕ್ಕಿ ಬಿಡ್ಕೊಂಡು ಎಲ್ಲಿರಿ ಕಿಮ್ಮತ್ತ ಬರ್ತದ ಹೌದೌದ್ರಿ ಹಾಡೋದು ಬಿಡ್ರಿ ನಿಮಗೆ ಬಲೆಯಂಗಿಲ್ಲ ಇದು ಹಾಡೋದು ಹಾ ಹಾ ಇಲ್ಲಿ ಕಮ್ಮಿ ಆದಿ ಗಂಡ ಗಂಡ ಕಡಿಮೆ ಆದಿಲ್ಲಿ ಇನ್ನೊಂದು ಜಾಗನ್ಯಾಗ ತಮ್ಮ ಎಲ್ಲಿ ಗಂಡನ ಕಾಲು ಬೀಳ್ಬೇಕತ್ರಿ ಹೊತ್ತು ಹೊಂಟ್ರ ಮನ್ಯಾಗ ಹೇಳ್ಯಾನು ಇರ್ಲ ಗಂಡನ ಕಾಲು ಬೀಳುನು ಯಾಕಂದ್ರ ಗಂಡನು ಆ ಲ್ಯಾಕಿನಾಗ ಇರಬೇಕು ಗಂಡನ ಕಾಲು ಬೀಳುನು ಹಾ ಇಲ್ಲ ಅಂದಿಲ್ಲ ಹಾ ಆದ್ರೆ ಸ್ವತಃ ಗಂಡ ಕೂತ್ಕೊಂಡ ಹೆಣ್ತಿ ಕಾಲು ಬಿದ್ದದ ಸಿದ್ಧಾಂತ ಐತಿ ತಮ್ಮ ಎಲ್ಲಿ ಬಿದ್ದಾನ ಆ ಪುರಾಣ ನನ್ನ ಮನಿದು ಅಲ್ಲ ಪುರಾಣ ನಿನ್ನ ಮನಿದು ಅಲ್ಲ ಹಾ ನಿನ್ನ ಮನ್ಯಾಗ ಹುಟ್ಟಿಲ್ಲ ನನ್ನ ಮನ್ಯಾಗ ಹುಟ್ಟಿಲ್ಲ ಎಲ್ಲಿಲ್ಲ ಮಹಾಭಾರತ ಓದಿ ನೋಡು ಏನಾಗೈತಿ ಸ್ವತಃ ನಿನ್ನ ಧರ್ಮರಾಜ ಏನ್ ಮಾಡ್ಯಾನ ಹೊತ್ತು ಹೊಂಟ್ರ ತನ್ನ ಮನಿ ಬಿಟ್ಟು ಹೊರಗೆ ಬರಬೇಕಾದ್ರ ಏನ್ ಮಾಡ್ತಾನು ದ್ರೌಪದ ದೇವಿ ಕಾಲು ಬೀಳದ ಹೊರಗೆ ಬರ್ತಿದ್ದಿಲ್ಲ ಅವ ಧರ್ಮರಾಜ ಆ ಧರ್ಮರಾಜ ಇವ್ ಬಂದ ನೋಡ್ರಿ ಕಣದಾಳದ ಪೋತ್ರಾಜ ಅಪ್ಪ ದೊಡ್ಡವ ಎದರಾಗ ದೊಡ್ಡವ ಎಲ್ಲಿ ದೊಡ್ಡ ಅಪ್ಪ ನಿನಗೊಂದು ಮಾತು ಹೇಳ್ತಾನೆ ಕೇಳುವ ಅವನ್ ಜರ ಶುದ್ಧ ಮಾತಾಡ್ಬೇಕಾದ್ರೆ ಒಂದು ದಗದ ಮಾಡ್ಬೇಕ್ರಿ ಅವಂಗ ಏನ್ ಮಾಡ್ಬೇಕತ್ತೀರಿ ಈ ವಿಶೇಷ ಇವ ಗೂಟ ಹಾರಿ ಒಳ್ಳ ಒಣಕಿ ಇವೇನು ಮಾತಾಡ್ಲತ್ತಿಲೆ ಹಾ ಇದನ್ನ ಮಾತಾಡ್ಲಕ್ ಹೋಗಬೇಡ ಬಂಗಾರ ಅಂತ ಟೇಜ್ ಅಂದ್ರ ದೈವ ಕೂಡ್ಯದ ಕೂಡ್ಯದ ಒಂದು ದಗದ ಮಾಡ್ಬೇಕಾಗೈತಿ ಅವಂಗ ಏನ್ ಮಾಡ್ಬೇಕಾಗ್ಯದ ರೈತರು ಒಂದು ದಗದ ಮಾಡ್ತಾರ ತಮ್ಮ ಏನ್ ಮಾಡ್ತಾರ ರೈತರ ಎತ್ತುಗಳಿಗೆ ಕುಕ್ಕುಡಿ ಆಗಂಟ್ಲೆ ಮೇವು ಮೇಲಿಲಾಕ ಬರ್ಲಿಕ್ಕ ಅಂದ್ರ ಒಂದು ದಗದ ಮಾಡ್ತಾರ ರೈತರು ಏನ್ ಮಾಡ್ತಾರು ಕಮ್ಮನು ಕೆರು ತಗೊಂಡು ಉಪ್ಪಿನ ಕಾಯಿರಿ ಹಚ್ಚಿ ನಾಲಿಗೆ ಗಾಡಿ ತಿಕ್ಕತಾರ ಸ್ವಚ್ಛಂಗಿ ಹಾ ತಿಕ್ತಾರಲ್ಲ ಇವ್ರದ ಮೂರು ಮಂದಿದ ಒಂದು ಗಜ್ಜು ಕೆರು ಹಚ್ಚಿ ತಿಕ್ಕರ್ಲೆ ಸುದ್ದ ಮಾತಾಡ್ತಾರ ಮುಂದಿನ ಸಂಧಿ ಹಾ ಇದೇನ ಒಳ್ಳ ಒಣಕಿ ಮಾಡ್ಲಕ್ ಬಂದರು ಏನ ಶಿವಶಕ್ತಿ ವಾದಕ್ ಬಂದರು ಹಾ ಬೇಕಲ್ಲ ಸುಮ್ಮ ಕೇಳಬಾರ್ದ ಕೇಳಿ ಅಂದ್ರ ಇದಕ್ಕೆ ಜಾಗ ಸಿಗಲಕ್ಕಿಲ್ಲ ಕೊಟ್ಲಿಗೆ ಊರಾಗ ಮೂರು ಮಂದಿಗೆ ಹೌದ್ ಹೌದಾ ಸುಮ್ಮ ಕೇಳಿಲ್ಲ ಹಾ ಕೇಳಿ ಅಂದ್ರ ಬೈಲ್ ಕಡಿ ಕುಂಡ್ಲಕ್ ಜಾಗ ಸಿಗಲಕ್ಕಿಲ್ಲ ಹೌದ್ ಹೌದಾ ಅವಂಗ ಹೆಂಗಾಗ್ಯದ್ರಿ ಯಾ ಹಿಂದಿನ ಮುದಕ ಬಾಳ ಕೈ ಐತಿ ಯಾಕ ಕಡಗೋಲು ತಂದತ್ ನೋಡು ಮಾತು ಈಗ ಕಡಗೋಲು ಬೇಕತ್ ಗಡಿಗ್ಯಾಗ ಅಂದ್ರ ಅವ್ರದ್ದು ಹೆಂಗ ಹಾಲು ಬೇಕು ಹಾಲು ಅಂದ್ರ ಪರಮಾತ್ಮ ಹೆಂಗದಾನತ್ರಿ ಹೆಂಗದಾತ ಪರಮಾತ್ಮ ಹಾಲಿನ ಒಳಗಿನ ತುಪ್ಪ ಇದ್ದಂಗತ್ರಿ ಪರಮಾತ್ಮ ತುಪ್ಪ ಹೇಳತಾನು ಇರ್ಲಿ ತುಪ್ಪ ಇದ್ದಂಗ ನೀನು ಪರಮಾತ್ಮ ಕಬಲು ಕೊಡುನಲ್ಲ ಆ ತುಪ್ಪ ತಯಾರಾಗಬೇಕಾದ್ರ ಅದಕ್ಕೆ ನನ್ನ ಆಭರಣ ಬಾಳ ಹತ್ಯಾವ ಹೆಂಗ ಹೆಣ್ಣಿನ ಆಭರಣ ಹತ್ಯಲ್ಲ ಯಾವ ತುಪ್ಪ ತಯಾರಾಗಿಲ್ಲ ಏನಿಲ್ಲ ವಿಚಾರ ಮಾಡು ಹೆಂಗ್ರಿ ಮೊದಲ ಹಾಲು ಬೇಕ ಹಾಲು ಬೇಕು ಹಾಲು ಅಂದ್ರೆ ಹೆಣ್ಣ ಮತ್ತ ಅದನ್ನ ಕಾಸಲಕ್ ಒಂದು ಬೊಗಾಣಿ ಬೇಕ ಬೇಕ್ರಲ್ಲ ಬೊಗಾಣಿ ಅಂದ್ರೂ ಹೆಣ್ಣ ಅದು ಹೆಣ್ಣ ಅದ್ರೊಳಗ ಹಾಲು ಕಾಸಬೇಕ ಮೊದಲ ಹಿಡ್ಕೊಳಕ್ ಒಂದು ಮಣ್ಣಿನ ಪಾತ್ರೆ ಬೇಕ ಬೇಕು ಹಾಲು ಅದ್ರಾಗ ಸುರು ಬೇಕ ಆಯ್ತ ಗಡಿಯಾಗ ಹೆಪ್ಪು ಹಚ್ಚಬೇಕ ಅವಾಗ ಆಮೇಲೆ ಅದು ಹೆಪ್ಪು ಗಟ್ಟಬೇಕ ಹೆಪ್ಪು ಎದ್ರಾಗ ಹತ್ತೈತಿ ಗಡಿಗ್ಯಾಗ ಯಾರ ಗಡಿಗ್ಯಾಗ ನಮ್ಮ ಗಡಿಗ್ಯಾಗ ನೋಡು ತಮ್ಮ ಗಡಿಗೆ ಇದ್ದಾಗನ ಹಾಲ ಆಮೇಲೆ ಹೆಪ್ಪ ಒಂದು ಮಾತು ಹೇಳೇನ್ರಿ ನಾವೇನು ಮಾತಾಡಿದ್ದಿಲ್ಲ ಮಾತ ತುಪ್ಪ ತಯಾರಾಗಬೇಕಾದ್ರ ಬೆಣ್ಣಿ ಬರಬೇಕಾದ್ರ ಇವನು ಕಡಗೋಲ ಬೇಕತ್ರಿ ಕಣದಾಳದವನು ಕಡಗೋಲ ಬೇಕಂತ ಹೇಳ್ಯಾನು ನಾವೊಂದು ಮಾತನ್ನಿ ಅಂದ್ರೆ ಎಲ್ಲಿ ಹೋಗ್ತತಿ ಅದು ಮಾತ ಹೆಂಗ ನೋಡ್ತಮ್ಮ ಗಡಿಗೆ ಐತಿ ಕಡಗೋಲ ಆಡಿಸ್ತಿ ಕಡಗೋಲ ಆಡ್ಸಾರು ಗಡಿಗೆನ ಇರ್ಲಿಕ್ಕಂದ್ರೆ ನಮ್ಮ 3 ಮಂದಿ ಆಡಿಸ್ಕೋತೀರಿ ಅಲ್ಲಿ ಹಿಂದಿ ಬರ ಮಂದಿ ಖುಲ್ಲಾನ ಅದಾರಲ್ಲ ಯಾಕ್ರಿ ದೈವದವ್ರು ಗಡಿಗೆನ ಇರ್ಲಿಕ್ಕ ಎಲ್ಲಿ ಆಡಿಸ್ಬೇಕತ್ತನ್ರಿ ಅಲ್ಲೇ ಹಿಂದೆ ಇಬ್ಬರು ಮಂದಿ ಖುಲ್ಲಾನ ಅದಾರಲ್ಲ ಇವ್ರನ್ನ ಏನಿಲ್ಲ ಒಂದು ದಗದ ಮಾಡೋದೈತಿ ಹೆಂಗ ಒಟ್ಟ ಇಂದ ಹೊತ್ತು ಮುಣಗು ಕೊಡದ ನಮ್ಮ ಲಗಮವನ ಜಾತ್ರೆಯಾಗ ಏನ್ ಮಾಡ್ಬೇಕತ್ರಿ ಒಂದಿಟ್ಟ ಬೆಣ್ಣಿ ತೆಗೆದು ಕೊಡೋರಕ್ಕ 3 ಮಂದಿನ ಒಂದು ಕೋಲೆದಾಗ ಹಾಕಿ ಕೀಲಿ ಹಾಕೋನು ಕಡಗೋಲ ಆಡಿಸಿ ಒಂದು ಬೆಣ್ಣಿ ತೆಗೆದು ಕೊಡುವಾರಕ್ಕಲ್ಲ ಕೈಯಾಗ ನೋಡುನು ಅಲ್ಲೇ ತೆಗಿತಾವು ಇವೆಲ್ಲ ಬಹಿರಂಗದನ ಸುದ್ದಿ ಇದೆಲ್ಲ ಈ ಕಡೆ ಆತು ಈಚೆ ಕಡೆ ನಿನ್ನ ಒಂದು ಸುಮ್ಮ ಮಾತು ಹೇಳ್ತಾನೆ ಕೇಳು ಹೆಂಗ ಮದುವೆ ಮಾಡಿದ ಬಳಕ ಯಾರು ಮಕ್ಕಳ ಮಾಡ್ಬೇಕತ್ತ ಮಕ್ಕಳ ಮಾಡಂಗಿಲ್ಲ ಲಕ್ಷ್ಮಣ ಹೆಂಗ ಅವ್ರವ್ರ ಚಟಕ್ಕೆ ಅವ್ರು ಬಡದಾಡ ಗುಡ್ದಕ್ಕಿಂತ ಗಟ್ಟ ಹೊರಗೆ ಬೀಳಾಕತ್ತೇವ ಭೂಮಿ ತಲೆ ಮ್ಯಾಗ ಯಾರು ಮಕ್ಕಳ ಮಾಡ್ಬೇಕತ್ತ ಮಾಡ್ತಾರನ ಏನಿಲ್ಲ ಹಂಗ ಯಾರು ಹೆಪ್ಪು ಹಚ್ಚಬೇಕತ್ತ ಹಚ್ಚಂಗಿಲ್ಲ ಏನಿಲ್ಲ ಬೆಣ್ಣಿ ತೆಗಿಬೇಕತ್ತ ತೆಗಿಯಂಗಿಲ್ಲ ಅವ್ರವ್ರ ತಿನ್ನು ಚಟ ಆತಂದ್ರ ತಾವ ತಯಾರು ಮಾಡ್ಕೋತಾರ ಅವ್ರು ನಿನ್ನ ಕಡಗೋಲು ಹತ್ತಂಗಿಲ್ಲ ಈಗ ಸದ್ದ ಎಲ್ಲಿ ಹಚ್ಚಲಾಕ್ ಬರ್ತಾರ ಇವ್ರ ಇಲ್ಲೇರ್ಲೆ ಯಾಕ ಅವ್ರು ಖುಲ್ಲಾನ ಅದಾರಲ್ಲ ಇಬ್ಬರು ಮಂದಿ ಹಚ್ಕೋತಾರ ಅಲ್ಲೇ ದೇವ್ರ ಅಂತ ಜವ್ವ ಬಡದತೆ ಏ ದೇವರ ಎರವಾದೋ ಯಾ
ನಿಮ್ಮ ಊರಿಗೆ ಎಷ್ಟ ಐತ್ಯೋ ತಮ್ಮ ಅಂತಾರ ಮ್ಯಾಲ ಜಂತಾರ ಇದ್ರ ತಂತಾರ ಏ ಅವನ ಊರಿಗೆ ಮತ್ತ ನಿಮ್ಮ ಊರಿಗೆ ಎಷ್ಟ ಅಂತಾರ ಮ್ಯಾಲ ಜಂತಾರ ಇದ್ರ ಆರು ಶಾಸ್ತ್ರ 18 ಪುರಾಣ ಎಲ್ಲ ಏ ಕೂಗತಾವ್ರೆ ದೇವರ ಹೆಸರ ಏ ಒದರಿ ಒದರಿ ವೇದ ಶಾಸ್ತ್ರ ಓದಿ ದೇವರ ಸಿಗಲಾರ್ಕ ಸಾಸ್ತಾರ ಕೊತ್ತ ಹತ್ತಾರ ಮನೆಗೆ ಹೋದಾರ ಏ ಒದರಿ ಒದರಿ ವೇದ ಶಾಸ್ತ್ರ ಓದಿ ದೇವರ ಸಿಗಲಾರ್ಕ ಸಾಸ್ತಾರ ಕೊತ್ತ ಹತ್ತಾರ ಮನೆಗೆ ಹೋದಾರ ನಿಮ್ಮ ದೇವರಿದ್ದಾರ ಎಲ್ಲಿ ನಿನ್ನ ಕಲಿಸಿದ ಗುರವಿನ ಕರಸೋ ನಿನ್ನ ದೇವ್ರ ತೋರ್ಸುತ್ತಾನ ಈ ಪ್ರಶ್ನೆ ತಿಳಿದದೇನ ಕನಸೋ ಏ ಸುಳ್ಳ ದೇವರಂತ ಮಳ ಹುಡುಗ ನೀನು ಸುಳ್ಳ ದೇವರಂತ ಮಳ ಹುಡುಗ ನೀನು ಸುಳ್ಳ ದೇವರಂತ ಮಳ ಹುಡುಗ ನೀನು ಕಣದಾಳದ ಹುಡುಗ ಏನು ಹೇಳ್ತಾರ್ರಿ ಕವಿಗಳು ಏನ್ ಹೇಳ್ತಾರು ದೇವ್ರ ಅಂತ ದೆವ್ವ ಬಡದತ್ತೇನೋ ದೇವರಿರುವುದು ಯಾವೂರ ಏನಾಗ್ತದ ಲಕ್ಷ್ಮಣ ಬರೇ ದೇವ್ರದ ನಂದಿ ಹೇಳತಾನು ಹೆಂಗ ದೇವ್ರ ಬೇಕಲ್ಲ ಯಾವ ದೇವ್ರ ಸುದ್ದಿ ಹೇಳ್ತೀನಿ ನೀನು ಯಾವ ದೇವ್ರ ಹಾದಿ ಮ್ಯಾಗ ಬಿದ್ದಿರುವಂತದ ಒಂದು ಕಲ್ಲು ತಂದ ಮನಿ ಒಳಗ ತೊಳೆದ ಪೂಜೆ ಮಾಡಿದೀವಿ ಅಂದ್ರೆ ಅದು ದೇವ್ರ ಆಗ್ತದ ಏನ ಇದು ನಾವು ನೀವು ತಯಾರು ಮಾಡಿರೋ ದೇವ್ರ ಹೌದೌದ್ರಿ ನಾ ಕೇಳಿದು ಈ ಕಡೆ ದೇವ್ರ ಸುದ್ದಿ ಕೇಳಿಲ್ಲ ಆ ಕಡೆ ಅಚ್ಚಿ ಕಡೆ ಕೇಳಿನ್ನೆ ಸೂರ್ಯ ಇಲ್ಲ ಚಂದ್ರ ಇಲ್ಲ ನವಗ್ರಹ ಇಲ್ಲ ಅಷ್ಟದಿಕ್ಕ ಪಾಲಕರಿಲ್ಲ ಕತ್ತಲಿಲ್ಲ ಬೆಳಕಿಲ್ಲ ಸೊಲ್ಲಾಪುರ ಇಲ್ಲ ಕೊಲ್ಲಾಪುರ ಇಲ್ಲ ಬಿಜಾಪುರ ಇಲ್ಲ ಯಾವ ನಮ್ಮ ಮಸೀಬನಾಳಿಲ್ಲ ಏನೇನು ಇರುಕ್ಕಿತ್ತ ಮೊದಲು ನಿನ್ನ ದೇವ್ರು ಎಲ್ಲಿತ್ತಿಪ್ಪ ಅಂತ ನಿನ್ನ ನಾ ಕೇಳೇನಿ ಇವಂದ ಆದಗದಿಲ್ರಿ ಇವ್ ಯಾವ್ದಾಗದ ಇವ್ ಮಳಿ ಇರದ ಬಗರಿ ಆಡಿಸ್ಬೇಕತ್ತ ಕೊಟ್ಲಿಗೆ ಊರಾಗಿಂದ ಹಂಗೆ ಆಡಿತೋ ತಮ್ಮ ಯಾರ ಸಂಗಟ ವಾದ ಮಾಡ್ಲಕತ್ತೀನಿ ಅನ್ನುವಂತ ತರಕ ಮೊದಲು ನಿನ್ನ ತಲೆಯಾಗಿರ್ಲಿ ಇವ್ ಪುರಾಣ ಪಂಡಿತ ಅಲ್ರಿ ಇವ್ ಪುರಾಣ ಪಂಡಿತ ಕಮ್ಮಿ ಕೌಂದಿ ಪಂಡಿತ ಜಾಸ್ತಿ ಅದಾರ ಇವ್ರು 3 ಮಂದಿ ಕೌಂದಿ ಹರಿಸ್ಥಾನ ಬಿಡಬೇಡ್ರಿ ಅವ್ರು 3 ಮಂದಿನ ಹಂಗಿರಂಗಿಲ್ಲ ತಮ್ಮ ಹಂಗ ಕತ್ತಿ ಸಂಗಟ ಕೂಡಿ ನಾವು ಕತ್ತಿ ಆಗೋದು ಚಲೋ ಅಲ್ಲ ಹೌದೌದ್ರಿ ಅದಕ್ಕೆ ಹೇಳ್ಯಾರ ಕವಿಗಳು ಈಗ ಕೇಳತ್ತಾರ ಕವಿಗಳ ಏನಂತ ಹೇಳಿ ದೈವ ದೇವರತ ಬಾಯಿ ಮಾಡತ್ರಿ ಎಲ್ಲಿ ಅದಾನ ನಿಮ್ಮ ದೇವರ ಹೌದು ಯಾವ ಭಾಡ್ಯನ ಮಗ ಹಡದಾನ ಅವನಿಗೆ ಹೇಳ ಅವ್ರ ತಾಯಿ ತಂದೆ ಹೆಸರಾತ ಕೇಳತ್ತಾರ ಪರಮಾತ್ಮ ಜಗ ಹುಟ್ಟಿಸ್ಯಾನತ್ ನೀ ಹೇಳ್ತಿ ಹೇಳತ್ತದಿ ಮತ್ತ ಪರಮಾತ್ಮನ ಹುಟ್ಟಿಸಿದವ್ರು ಇರ್ಬೇಕಲ್ಲ ಜಗದಾಗ ಪರಮಾತ್ಮನ ಎಲ್ಲಾ ಮಾಡ್ಯಾನಂತ ಹೇಳ್ತಾನ ಹೌದು ಮತ್ತ ಪರಮಾತ್ಮನ ಮಾಡಿದವ ಒಬ್ಬ ಬೇಕಲ್ಲ ಏನ್ ಮಾಡೋದಪ್ಪ ತಯಾರು ಮಾಡಿದವ ಮಾಡಿದವ ಅಂಟ್ಲೆ ನನಗೆ ಚಿಂತೆ ಬಿದ್ದದ ಏನು ಮಾಡಿರತ್ ಹೇಳಿ ಹಂಗಿಲ್ಲ ಹಂಗ ತಮ್ಮ ಈಗ ದೇವ್ರ ಸುದ್ದಿ ಹೇಳಿದಿ ಹಾದಿ ಮ್ಯಾಗ ಬಿದ್ದಿರುವಂತದ ಒಂದು ಕಲ್ಲು ತಂದ ಮನಿ ಒಳಗ ತೊಳೆದ ಪೂಜೆ ಮಾಡ್ರ ದೇವ್ರಾತು ಅದ ಕಲ್ಲು ಹೋದ ಅಡಿವ್ಯಾಗ ಹೋಗದ್ರ ದನಗಳ ಕಾಯುವಂತ ಹುಡುಗರ ಕೈಯನ್ನ ಕಾಡಗಲ್ಲಾತು ಅದ ಕಲ್ಲು ತಂದು ಭೂಮಿಯಾಗ ಹೋಗದಿ ಅಂದ್ರ ಸೀಮಿಗಲ್ಲಾತು ಎಲ್ಲೈತಿ ದೇವ್ರ ನಿಮ್ಮ ದೇವ್ರ ಮನುಷ್ಯರ ಸಂರಕ್ಷಣೆ ಮಾಡ್ತತಿ ನನಗೆ ಹೇಳಿದಿ ಹೇಳ್ಯಾನು ತಮ್ಮ